ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಏ ರೀತು, ಯಾಕೆ ಇಷ್ಟು ಟೆನ್ಷನ್ ಅಲ್ಲಿದೀಯಾ? ಅಯ್ಯೋ ಅದೇ ಕಣೋ, ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ. ಎಕ್ಸಾಮ್ ಹತ್ರ ಬಂದ್ರೆ ಏನಂತೆ? ಅದೇ ಈ ಸಲನು ನಾನು ಸ್ಕೂಲ್ಗೆ ಟಾಪ್ ಬರ್ಬೇಕು, 99% ತೆಗಿಲೇಬೇಕು. ಓ ಹೌದಾ? ಹೌದು ಕಣೋ. ಹಾಗಾದ್ರೆ ಮಾತ್ರ ನಂಗೆ ಟಾಪ್ ಕಾಲೇಜ್ನಲ್ಲಿ ಸೀಟ್ ಸಿಗತ್ತೆ. ಮುಂದಿನ ಎಲ್ಲ ಪ್ಲಾನಿಂಗ್ಗಳು ಸೆಟ್ ಮಾಡ್ಕೋಬಿಟ್ಟಿದ್ದೀನಿ. ಅಯ್ಯೋ ಅದಕ್ಕೆಲ್ಲ ಯಾಕೆ ಚಿಂತೆ, ಎಕ್ಸಾಮ್ ಎಲ್ಲ ಚೆನ್ನಾಗಾಗುತ್ತೆ ಬಿಡು. ನಾವು ಟಾಪರ್ಸ್ ಆಗೋಣವಂತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡು. ಎಕ್ಸಾಮ್ ಟೆನ್ಷನ್ನಲ್ಲಿ ಜೀವನದ ಒಳ್ಳೆ ಕ್ಷಣನ ಮಿಸ್ ಮಾಡ್ಕೋಬಾರ್ದು. ಮನಸ್ಸಿನಿಂದ ಕಷ್ಟಪಟ್ಟು ಓದಿದೀವಂದರೆ ಫಲಿತಾಂಶವು ಚೆನ್ನಾಗಿ ಬಂದೇ ಬರುತ್ತೆ. ಹೃದಯದ ಮೇಲೆ ಕೈ ಇಟ್ಟು ಹೇಳು, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಇವತ್ತು ಫಲಿತಾಂಶದ ದಿನ. ಎಲ್ಲ ಒಳ್ಳೆ ಮಾರ್ಕ್ಸ್ನಿಂದ ಪಾಸಾಗಿದ್ದರು, ಎಲ್ಲರೂ ಖುಷಿಯಾಗಿ ಇದ್ದರು. ಆದರೆ ರೀತು ಮಾತ್ರ ತುಂಬ ಅಪ್ಸೆಟ್ ಆಗಿದ್ದು. ಯಾಕೆ? ಅವಳು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬಂದಿರಲಿಲ್ಲ. 99% ಜಾಗದಲ್ಲಿ 96% ಬಂದಿದೆ. ಹಾಗಾದರೆ ಅವಳು ಟಾಪ್ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಅವಳು ಮಾಡಿಕೊಂಡಿರೋ ಪ್ಲಾನಿಂಗ್ ಎಲ್ಲ ಸುಳ್ಳಾಯಿತು. ಈ ಎಲ್ಲ ಯೋಚನೆ ಅವಳ ತಲೆ ಡಿಪ್ರೆಷನ್ಗೆ ಹತ್ತಿರ ಹೋಗ್ತಾ ಇದ್ದಾಳೆ. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡುದ, ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ. ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗುವು. ಸಾರಿ ಅಪ್ಪ ಅಮ್ಮ and all my dear friends, I'm sorry.
ಆದರೆ ನಾನು ನನ್ನ ಬೆಸ್ಟ್ ಕೊಡೋಕ್ಕಾಗಿಲ್ಲ. ನನಗೆ ಗೊತ್ತು ಎಲ್ಲರಿಗೂ ನನ್ನಿಂದ ತುಂಬ ಆಕಾಂಕ್ಷೆಗಳಿದ್ವು, ನಾನು 99% ತೆಗಿತೀನಿ ಅಂತ. ಹೇಗೆ ಎಲ್ಲರಿಗೂ ಆಸೆ ಇರುತ್ತೋ ಟಾಪ್ ಆಫ್ ದಿ ಟೌನ್ ಆಗಬೇಕು, ಟಾಪ್ ಕಾಲೇಜ್ನಲ್ಲಿ ಅಡ್ಮಿಷನ್ ಆಗಬೇಕಂತ, ಅದೆಲ್ಲ ನಾನು ಅಚೀವ್ ಮಾಡೋಕ್ಕಾಗಿಲ್ಲ. ನನಗೆ ಎಲ್ಲರಿಗೂ ಎದುರಿಸುವಷ್ಟು ಧೈರ್ಯ ಇಲ್ಲ, ಧೈರ್ಯ ಇಲ್ಲ, ಧೈರ್ಯ ಇಲ್ಲ. ರೀತು, ಈ ಪ್ರಪಂಚದಲ್ಲಿ ಯಾವುದು ಕಷ್ಟನೋ ಅಲ್ಲಿ ಹಾಗಂತ ಸುಲಭನೂ ಅಲ್ಲ. ಮನಸ್ಸಿದ್ದರೆ ಮಾರ್ಗ. ನೋಡು ರೀತು, ನೀನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು. ಸಾಧಿಸುವ ಛಲ ಇದ್ದರೆ ಸಾಕು. ಜೀವನದಲ್ಲಿ ಮಾರ್ಕ್ಸ್ ಮುಖ್ಯ ಅಲ್ಲ. ಸಚಿನ್ ತೆಂಡೂಲ್ಕರ್ 10th ಫೇಲ್ ಆಗಿದ್ರು, ಆದರೆ ಸಾಧನೆ ಶಿಖರವೇರಿದ್ದಾರೆ. ಹೀಗೆ ಸಾಧನೆಯ ಹಾದಿ ಕಠಿಣವಾಗಿರುತ್ತೆ. ಎದೆಗುಂದದೆ ಪಾಸಿಟಿವ್ ಥಿಂಕ್ ಮಾಡ್ತಾ ಮುಂದೆ ಸಾಗೋಣ. ಥ್ಯಾಂಕ್ ಯು ರಾಜು, ನಿನ್ನ ಮಾತುಗಳು ನನ್ನ ಮನಸ್ಸನ್ನು ಬಲಿಷ್ಠಗೊಳಿಸಿದೆ. ಈಗಲೇ ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ. ನನಗೆ ಏನಾದರೂ ಸಾಧಿಸಲು ಸ್ಫೂರ್ತಿ ಸಿಕ್ಕಿದೆ. ಜೀವನದಲ್ಲಿ ಗೆದ್ದು ಸಾಧನೆ ಮಾಡಿ ತೋರಿಸ್ತೀನಿ. ಜಾಗೋ ಜಾಗೋ ರೆ ಜಾಗೋ